ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 2025 ಇನ್ನೇನು ಮುಗಿತಾ ಬಂತು. 2026 ಹೊಸ ವರ್ಷಕ್ಕೆ ನೀವೆಲ್ಲರೂ ಕೂಡ ಕಾಲಿಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ. ಆ ಸಿದ್ಧತೆ ಹೇಗಿರಬೇಕಪ್ಪ ಅಂದರೆ, ಮುಂದೆ ಬರ್ತಾ ಇರುವಂತಹ PSTR ಅಥವಾ GPSTR ಅಥವಾ HSTR ಎಕ್ಸಾಮ್ ಮೂರಲ್ಲಿ ಯಾವುದಾದ್ರು ಒಂದು ಎಕ್ಸಾಮನ್ನು ಬರೆದು ಆ ಎಕ್ಸಾಮಲ್ಲಿ ನೀವು ಪಾಸಾಗಿ ನಿಮ್ಮ ಹೆಸರು ಲೀಸ್ಟಲ್ಲಿ ಬಂದು 2026ರಲ್ಲಿ ಯಾವುದಾದ್ರು ಒಂದು ಸರ್ಕಾರಿ ಶಾಲೆಯಲ್ಲಿ ನೀವು ಶಿಕ್ಷಕರಾಗಿ ಆಯ್ಕೆ ಆಗಬೇಕನ್ನೋದೇ ನಮ್ಮ ಉದ್ದೇಶವಾಗಿರುತ್ತೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ PSTR 2026 ನೋಡಿ, ಅದರಲ್ಲಿ EVS ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಇಟ್ಕೊಂಡು ಆ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವನ್ನುವಂತಹ ಒಂದು ವಿಷಯವನ್ನ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಹಲವಾರು ವಿಡಿಯೋಸ್ಗಳು ನಿಮಗೆ ಈ ಎನ್ವೈರ್ಮೆಂಟ್ ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸೊ ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವೆಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕೋರ್ಸಸ್ ಅನ್ನು ಕೂಡ ಲಾಂಚ್ ಮಾಡಿದ್ದೀವಿ. HSTR, PSTR ಮತ್ತು GPSTR ಈ 3 ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಆನ್ಲೈನ್ ಕೋರ್ಸ್ ನಿಮಗೆ ಸಿಗುತ್ತೆ. ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂಥೇಳಿ ಮೊಬೈಲ್ ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಡೌನ್ಲೋಡ್ ಆದ ನಂತರದಲ್ಲಿ ಇವೆಲ್ಲ ಕೋರ್ಸ್ಗಳು ಡಿಸ್ಪ್ಲೇ ಆಗ್ತಾವೆ. ನಿಮಗೆ ಯಾವ ಕೋರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿ ವಿಡಿಯೋಸನ್ನು ತೆಗೆದುಕೊಳ್ಳಿ. ನೋಡಿ, ಏನೇನು ಸಿಲೆಬಸ್ ಇರ್ತಾವೋ ಒಂದೊಂದು ಕೋರ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ಗಳನ್ನು ಚಾಪ್ಟರ್ ವೈಸು ಕ್ಲಾಸನ್ನು ಮಾಡಿಕೊಟ್ಟಿದ್ದೀವಿ. ಆ ಕ್ಲಾಸು ನಿಮಗೆ 1 ವರ್ಷದವರೆಗೂ ಕೂಡ ಪ್ಯಾಕೇಜ್ ಇರುತ್ತೆ. ನೀವು ಎಕ್ಸಾಮ್ ಬರೆಯೋವರೆಗೂ ಕೂಡ ಈ ಒಂದು ಕೋರ್ಸನ್ನು ನಿಮಗೆ ಕೊಡ್ತೀವಿ. ಹಾಗೆ ಟೆಸ್ಟ್ ಸೀರೀಸು ಕೂಡ ನಿಮಗೆ ನಮ್ಮ ಆನ್ಲೈನ್ ಮೂಲಕ ನಿಮಗೆ ಕೊಡಲಾಗತ್ತೆ. ನೀವೆಲ್ಲರೂ ಕೂಡ ಸದುಪಯೋಗನ ಪಡ್ಕೊಳ್ರಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ 2025 ಆ ಅಂತಿಮ ಹಂತದ ಒಂದು ವಿಡಿಯೋ ಅಂತಾನೆ ನಾವು ನೋಡ್ಬೋದು. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಮಣ್ಣಿನ ಸವೆತವನ್ನ ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವುದನ್ನು ಏನೆಂದು ಕರೆಯುವರು ಅಂತ ಇದೆ. ನೋಡಿ, ಈಗ ಅರ್ತ್ ಹೇಗಿರತ್ತಪ್ಪ ಅಂದರೆ, ಅಥವಾ ಲ್ಯಾಂಡ್ ಹೇಗಿರತ್ತಪ್ಪ ಅಂದರೆ, ಅದರ ಶೇಪಿಗೆ ರಿಲೇಟೆಡ್ ಆಗಿ ಏನು ಮಾಡ್ತೀವಪ್ಪ ಅಂದರೆ ಕಲ್ಟಿವೇಶನ್ ಅನ್ನು ಮಾಡ್ತೀವಿ, ನಾವು ಫಾರ್ಮೇಷನ್ ಅನ್ನು ಮಾಡ್ತೀವಿ. ಹಾಗಾದರೆ ಆ ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವುದನ್ನು ಏನಂತ ಕರೀತಾರೆ, ಅಥವಾ ಯಾವ ವಿಧದ ಬೇಸಾಯ ಅಂತ ಕರೀತಾರೆ ಅನ್ನೋದು ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಯಾವುದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ? ಸಾಯಿಲ್ ಎರೋಸನ್ ಅನ್ನು, ಮಣ್ಣಿನ ಸವೆತವನ್ನು ತಡೆಗಟ್ಟುವ ಉದ್ದೇಶದಿಂದ. ನೋಡಿ, ಇದರಲ್ಲಿ ಸಾಂದ್ರ ಬೇಸಾಯ ಅಂತ ಕಂಡುಬರುತ್ತೆ, ಮತ್ತೆ ಸಮಪಾತಾಳಿ ಬೇಸಾಯ ಅಂತ ಕಂಡುಬರುತ್ತೆ, ನೀರಾವರಿ ಬೇಸಾಯ ಇದೆ, ಸ್ಥಳಾಂತರ ಬೇಸಾಯ ಅಂತ ಕಂಡುಬರ್ತಾವೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ, ನೋಡಿ, ಸಮಪಾತಾಳಿ ಬೇಸಾಯ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. B ಇಸ್ ದ ರೈಟ್ ಆನ್ಸರ್. ಸಮಪಾತಾಳಿ ಬೇಸಾಯ ಅಂದರೆ ಕೆಲವೊಂದು ಕನ್ನಡ ವರ್ಡ್ ನಮಗೆ ಕ್ಲಿಯರ್ ಆಗಲ್ಲ. ಇದನ್ನು ಕಾಂಟೂರು ಬೇಸಾಯ ಅಂತಲೂ ಕೂಡ ಕರಿತೀವಿ. ಕಾಂಟೂರು ಬೇಸಾಯ ಅಂತೇಳಿ ಅಂದರೆ, ಕಾಂಟೂರು ಬೇಸಾಯ ಅಂದರೆ ಭೂಮಿ ಇಳಿಜಾರಿನಲ್ಲಿ ಕಂಡುಬರುತ್ತೆ. ಆ ಇಳಿಜಾರಿಗೆ ಅಡ್ಡಲಾಗಿ ಮಾಡುವಂತಹ ಒಂದು ಬೇಸಾಯವನ್ನು ಕಾಂಟೂರು ಬೇಸಾಯ ಅಂತಲೇ ಕರಿತೀವಿ. ಅದು ಹೇಗಿರುತ್ತೆ, ಅದರ ಒಂದು ಸ್ಟ್ರಕ್ಚರನ್ನು ನೋಡಿ ನಿಮಗೆ ಇಲ್ಲಿ ಗೊತ್ತಾಗತ್ತೆ ಕಾಂಟೂರು ಬೇಸಾಯದ ವಿಧಾನ ಹೇಗಿರುತ್ತೆ ಅಂತ. ನೋಡಿ, ಈ ಬೆಟ್ಟಗಳ ಇಳಿಜಾರು ಇರ್ತವೆ, ಬೆಟ್ಟ ಗುಡ್ಡಗಳ ಇಳಿಜಾರನ್ನು ನೋಡ್ತೀವಿ. ಇಲ್ಲಿ ಭೂಮಿ ಅನ್ನುವಂಥದ್ದು ಸ್ಲೋಪ್ ಆಗಿ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ನೀರು ಏನಾಗತ್ತಪ್ಪ ಅಂದರೆ, ಬೆಟ್ಟದಿಂದ ಹರಿಯುವಂತಹ ನೀರು ಸರಾಗವಾಗಿ ಹರ್ಕೊಂಡು ಹೋದಾಗ ಅಲ್ಲಿ ಮಣ್ಣಿನ ಸವಕಳಿ ಹೆಚ್ಚಾಗತ್ತೆ. ಆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಅಡ್ಡಲಾಗಿ ಬದುಗಳನ್ನು ಹಾಕ್ತೀವಿ. ನೋಡಿ, ಇಲ್ಲಿ ಅಡ್ಡಲಾಗಿ ಕೃಷಿ ಚಟುವಟಿಕೆಯನ್ನು ಮಾಡ್ತೀವಿ. ಸೊ ಈ ರೀತಿ ಇಳಿಜಾರಿಗೆ ಅಡ್ಡಲಾಗಿ ಮಾಡುವಂತಹ ಒಂದು ಬೇಸಾಯ ಪದ್ಧತಿಯನ್ನು ಯಾವ ಬೇಸಾಯ ಅಂತ ಕರಿತೀವಿ?
ಕಾಂಟೂರು ಬೇಸಾಯ ಪದ್ಧತಿ ಅಂತಲೂ ಕೂಡ ಕರೆಯುವಂಥದ್ದು. ಹಾಗಾದರೆ ಈ ಕಾಂಟೂರು ಬೇಸಾಯ ಪದ್ಧತಿಯಿಂದ ಆಗುವಂತಹ ಲಾಭ ಏನಪ್ಪ ಅಂದರೆ ಸಾಯಿಲ್ ಎರೋಸನ್ ಅಥವಾ ಮಣ್ಣಿನ ಸವಕಳಿಯನ್ನು ತಡೆಯುವಂತಹ ಒಂದು ಬೇಸಾಯ ಪದ್ಧತಿ ಆಗಿರುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ಹಿಲ್ ಸ್ಟೇಷನ್ ಅಥವಾ ಬೆಟ್ಟ ಗುಡ್ಡಗಳು ಎಲ್ಲೆಲ್ಲಿ ಕಂಡು ಬರ್ತಾವೋ ಆ ಭಾಗದಲ್ಲಿ ಈ ಒಂದು ಕೃಷಿ ಚಟುವಟಿಕೆಯನ್ನು ಮಾಡಲಾಗತ್ತೆ. ನೋಡಿ, ಈ ಪ್ರದೇಶದಲ್ಲಿ ಭತ್ತವನ್ನು ಕೂಡ ಬೆಳೆಯುವಂತಹ ಒಂದು ಪ್ರದೇಶವಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈಗ ಆನ್ಸರ್ ಸೆಕೆಂಡ್ ಅನ್ನೋದು ರೈಟ್ ಆಗಿದೆ. ಅದನ್ನು ಏನಂತ ಕರಿತೀವಿ? ಕಾಂಟೂರು ಬೇಸಾಯ ಪದ್ಧತಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಸಾಂದ್ರ ಬೇಸಾಯ ಪದ್ಧತಿ ಅಂದರೆ ಏನು? ನೋಡಿ, ಆಲ್ಮೋಸ್ಟ್ ಸಾಂದ್ರ ಬೇಸಾಯ ಪದ್ಧತಿ ನದಿಗಳ ಭಾಗದಲ್ಲಿ ಕಂಡುಬರ್ತವೆ, ರಿವರ್ ಡೆಲ್ಟಾ ಏರಿಯಾದಲ್ಲಿ ಕಂಡುಬರುವಂಥದ್ದು. ಈ ಸಾಂದ್ರ ಬೇಸಾಯ ಪದ್ಧತಿ ಅನ್ನುವಂಥದ್ದು ಭಾರತದಲ್ಲಿ, ಈ ಮಧ್ಯ ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ, ಅಥವಾ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿ ಮೈದಾನ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು. ನೋಡಿ, ಎಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಇರುತ್ತೋ ಮತ್ತು ಕಡಿಮೆ ಕೃಷಿ ಭೂಮಿ ಹೊಂದಿರುತ್ತೋ ಆ ಪ್ರದೇಶದಲ್ಲಿ ಕಂಡುಬರೋದು ಸಾಂದ್ರ ಬೇಸಾಯ ಪದ್ಧತಿ. ಪಾಪ್ಯುಲೇಷನ್ ತುಂಬ ಹೈ ಇರುತ್ತೆ, ಅದರ ಜೊತೆಗೆ ಅಲ್ಲಿ ಕೃಷಿ ಭೂಮಿ ಅನ್ನುವಂಥದ್ದು, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಆ ಪ್ರದೇಶದಲ್ಲಿ ಸಾಂದ್ರ ಬೇಸಾಯ ಪದ್ಧತಿ ಕಂಡುಬರುವಂಥದ್ದು. ಹಾಗೆ ನೀರಾವರಿ ಬೇಸಾಯ ಪದ್ಧತಿ ಅಂದರೆ ಈಗ ಎಲ್ಲೆಲ್ಲಿ ನೀರಾವರಿ ವ್ಯವಸ್ಥೆನ ಇರುತ್ತೆ, ಬಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಕಾಲುವೆ ನೀರಾವರಿ ಆಗಿರ್ಬೋದು, ಎಲ್ಲಿ ನೀರಾವರಿ ವ್ಯವಸ್ಥೆ ಇರುತ್ತೋ ಆ ಪ್ರದೇಶದಲ್ಲಿ ಮಾಡುವಂತಹ ಬೇಸಾಯವನ್ನು ನೀರಾವರಿ ಬೇಸಾಯ ಅಂತಲೇ ಕರೆಯುವಂಥದ್ದು. ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಈ ಸ್ಥಳಾಂತರ ಬೇಸಾಯ ಪದ್ಧತಿ ಅನ್ನೋದು ಶಿಫ್ಟಿಂಗ್ ಕಲ್ಟಿವೇಶನ್ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ, ನೋಡಿ, ಈ ಒಂದು ಬೇಸಾಯ ಪದ್ಧತಿ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ, ಅಂದರೆ ಫಾರೆಸ್ಟ್ ಏರಿಯಾದಲ್ಲಿ. ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಬುಡಕಟ್ಟು ಜನಾಂಗಗಳು ಕಂಡುಬರ್ತಾವೆ, ಟ್ರೈಬ್ಸ್ಗಳು ಕಂಡುಬರ್ತಾರೆ. ಆ ಬುಡಕಟ್ಟು ಜನಾಂಗಗಳು ಅಲ್ಲಿರುವಂತಹ ಅರಣ್ಯ ಪ್ರದೇಶವನ್ನು ಕಡಿದು ಅದನ್ನು ಸುಟ್ಟಾಕ್ತಾರೆ, ಬರ್ನ್ ಮಾಡ್ತಾರೆ. ಬರ್ನ್ ಮಾಡಿಬಿಟ್ಟು 2 ರಿಂದ 3 ವರ್ಷ ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ ಅವರು. ಅದಾದ ನಂತರ ಆ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ. ಭೂಮಿ ಫಲವತ್ತತೆ ಕಳೆದುಕೊಂಡ ನಂತರ ಅವರು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾಗ್ತಾರಪ್ಪ ಅಂದರೆ ಶಿಫ್ಟ್ ಆಗ್ತಾರೆ. ಅದನ್ನೇ ನಾವು ಕದಲು ಬೇಸಾಯ ಪದ್ಧತಿ, ಸ್ಥಳಾಂತರ ಬೇಸಾಯ ಪದ್ಧತಿ, ವರ್ಗಾವಣೆ ಬೇಸಾಯ ಪದ್ಧತಿ ಅಂತಲೂ ಕೂಡ ಕರಿತೀವಿ. ಶಿಫ್ಟಿಂಗ್, ಬರ್ನಿಂಗ್ ಅಂಡ್ ಸ್ಲಾಶ್ ಕಲ್ಟಿವೇಶನ್ ಅಂತ ಕರೆಯುವಂಥದ್ದು. ಕ್ಲಿಯರಾ? ಹಾಗಾದರೆ ಎಲ್ಲಿ ಕಂಡುಬರುತ್ತಿದ್ದು? ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು. ಈ ಒಂದು ಬೇಸಾಯ ಪದ್ಧತಿಯನ್ನು ಮಾಡುವಂತಹ ಜನಾಂಗ ಯಾವುದಪ್ಪ ಅಂದರೆ ಬುಡಕಟ್ಟು ಜನಾಂಗಗಳು ಈ ಒಂದು ಬೇಸಾಯ ಪದ್ಧತಿಯನ್ನು ಮಾಡ್ತಾರೆ. ಪ್ರಸ್ತುತ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತದ್ದು ಕಂಪ್ಲೀಟ್ ಬ್ಯಾನ್ ಆಗಿರುವಂಥದ್ದು. ಯಾಕಂದರೆ ಅರಣ್ಯ ಪ್ರದೇಶವನ್ನು ಕಡಿಯೋದ್ರಿಂದ ಅರಣ್ಯ ನಾಶವಾಗತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಯಾವ ಕಲ್ಟಿವೇಷನನ್ನು ಬ್ಯಾನ್ ಮಾಡಬೇಕಾಗತ್ತೆ? ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿರುವಂತಹ ಒಂದು ಬೇಸಾಯ ಪದ್ಧತಿ ಆಗಿರುತ್ತೆ. ನೋಡಿ, ಇಷ್ಟು ಕಾನ್ಸೆಪ್ಟನ್ನು ನಾವು ಮೊದಲನೇ ಪ್ರಶ್ನೆಯ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ನಾನ್ ರಿನ್ಯೂವಬಲ್ ಸಂಪನ್ಮೂಲವಾಗಿದೆ ಅಂತ ಇದೆ. ಅಂದರೆ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂಥೇಳಿ ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಕಂಡುಹಿಡಿಬೇಕಾಗತ್ತೆ. ನೋಡಿ, ಎ ಆಪ್ಷನಲ್ಲಿ ಏನಿದೆ, ಇದು ಸೌರಶಕ್ತಿ ಅಂತ ಇದೆ, ಸೋಲಾರ್ ಎನರ್ಜಿ ಅಂತ ಇದೆಯಲ್ಲ, ಇದು ನವೀಕರಿಸಬಹುದು. ವಾಯುನು ಕೂಡ, ವಿಂಡು ಕೂಡ ನವೀಕರಿಸಬಹುದಾದಂತಹ ಸಂಪನ್ಮೂಲವಾಗಿರುತ್ತೆ. ಆದರೆ ಡೀಸೆಲನ್ನು ನವೀಕರಿಸೋದಕ್ಕೆ ಸಾಧ್ಯತೆ ಇಲ್ಲ, ಮತ್ತು ಚಿನ್ನವು ಕೂಡ ನಮಗೆ ಸಿಗಲ್ಲ. ಖಾಲಿ ಆಯ್ತಂದರೆ ಆ ಜಾಗ ಕಂಪ್ಲೀಟಾಗಿ, ಆ ಒಂದು ಸೋರ್ಸ್ ಅನ್ನೋದೇ ಕಂಪ್ಲೀಟಾಗಿ ಏನಾಗುತ್ತೆ, ಖಾಲಿ ಆಗಿ ಹೋಗುತ್ತೆ. ಹಾಗಾಗಿ 2 ಸರಿ ಇದೆ, 2 ತಪ್ಪಿದೆ. ಟೋಟಲಿ ಇದನ್ನು ರಾಂಗ್ ಅಂತ ತಗೋಬೋದು ನಾವು. ನೆಕ್ಸ್ಟು ಕಲ್ಲಿದ್ದಲಿದೆ, ಕೋಲ್, ಪೆಟ್ರೋಲ್ ಇದೆ, ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಇದೆ, ಮತ್ತು ಡೀಸೆಲ್ ಇದೆ. ಇವುಗಳನ್ನು ನವೀಕರಿಸೋದಕ್ಕೆ ಸಾಧ್ಯತೆ ಇದೆ ಅಂದರೆ ಇವು ನವೀಕರಿಸಲಾಗದ ಖನಿಜ ಸಂಪನ್ಮೂಲಗಳು ಅಂತ, ಅಥವಾ ಸಂಪನ್ಮೂಲಗಳು ಅಂತಾನೆ ಕರಿತೀವಿ. ಹಾಗಾಗಿ ಬಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ವಾಯು ಅಂತ ಇದೆ, ನೀರು ಇದೆ, ಮಣ್ಣು ಇದೆ ಮತ್ತು ಕಾಡು ಇದೆ. ಇದು ನವೀಕರಿಸಲಾಗುವಂತಹ ಖನಿಜ ಸಂಪನ್ಮೂಲಗಳು ಅಂತ ಕರೆಯುತ್ತೇವೆ. ರಿನ್ಯೂಯಬಲ್ ರಿಸೋರ್ಸ್ ಅಂತಾನೆ ಕೂಡ ಕರಿಬಹುದು. ಯಾವುದನ್ನ? ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಮತ್ತು ಫಾರೆಸ್ಟ್, ಕಾಡಾಗಿರ್ಬೋದು. ಇದನ್ನು ನವೀಕರಿಸಬಹುದು. ನವೀಕರಿಸಬಹುದಾದಂತಹ ಸಂಪನ್ಮೂಲ ಅಂತ ಕೊಟ್ಟು ಈ ರೀತಿ ಆಪ್ಷನ್ ಕೊಟ್ಟರೆ ಸಿ ಅನ್ನೋದು ಸರಿಯಾಗತ್ತೆ. ಇಲ್ಲಿ ಕೊಟ್ಟಿರೋದು ನವೀಕರಿಸಲಾಗದ ಅಂತ ಕೊಟ್ಟಿರೋದ್ರಿಂದ ಕಲ್ಲಿದ್ದಲು, ಪೆಟ್ರೋಲ್, ನೈಸರ್ಗಿಕ ಅನಿಲ ಮತ್ತು ಡೀಸೆಲ್ ಅನ್ನೋಂಥದ್ದು ಈ ಲಿಸ್ಟಲ್ಲಿ ಕಂಡು ಬರುವಂಥದ್ದು.
ನೆಕ್ಸ್ಟ್ ನೋಡಿ, ಕಲ್ಲಿದ್ದಲಿದೆ. ಇಲ್ಲಿ ಸರಿಯಾದಂಥ ಉತ್ತರ ನಮಗೆ ಸಿಗತ್ತೆ. ಕಲ್ಲಿದ್ದಲು ನವೀಕರಿಸಲಾಗಲ್ಲ, ನೈಸರ್ಗಿಕ ಅನಿಲ ಆಗಲ್ಲ, ಚಿನ್ನ ಆಗಲ್ಲ, ಮತ್ತೆ ಕಾಡು ಒಂದು ಇಲ್ಲಿ ಬಂದಿದೆ. ಇದನ್ನು ನವೀಕರಿಸಬಹುದು. ಇವು ಮೂರು ಕೂಡ ನವೀಕರಿಸಲಾಗಂತಹ ಸಂಪನ್ಮೂಲಗಳು ಆಗಿರ್ತವೆ. ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಕ್ರಿಯೆಯಿಂದ ಮಣ್ಣು ರೂಪುಗೊಳ್ಳುತ್ತದೆ? ಸಾಯಿಲ್ ಇಸ್ ಫಾರ್ಮರ್ಡ್ ಅಂತ ಕೇಳಿದಾಗ ಯಾವುದರಿಂದ ರೂಪುಗೊಳ್ಳುತ್ತಪ್ಪ ಅಂದರೆ ಮಣ್ಣು. ಇಲ್ಲಿ ಕೊಟ್ಟಿರುವಂಥ ಆಪ್ಷನನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಆಲ್, ಈ ಮಣ್ಣು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಿ ಹರಿಯುವ ನದಿಗಳು ಅಥವಾ ಹರಿಯುವ ನೀರು ಇದಕ್ಕೆ ಕಾರಣವಾಗಿದೆ ಅಂತ ಇದೆ ಫಸ್ಟ್ ಆಪ್ಷನಲ್ಲಿ. ಅಂದರೆ ನದಿಗಳ ಮೂಲಕ ನೀರು ಹರ್ಕೊಂಡು ಹೋಗುತ್ತೆ. ಆ ನೀರು ಹರ್ಕೊಂಡು ಹೋಗ್ಬೇಕಾದ್ರೆ ಆ ರಿವರ್ ಏನಾಗತ್ತಪ್ಪ ಅಂದರೆ ಸಾಯಿಲ್ ಎರೋಸನ್ ಮಾಡುತ್ತೆ, ಮಣ್ಣಿನ ಸವಕಳಿ ಮಾಡುತ್ತೆ. ಸವಕಳಿ ಮಾಡಿದಾಗ ಸ್ಮಾಲ್ ಸೆಡಿಮೆಂಟ್ಸ್ಗಳು, ಚಿಕ್ಕ ಚಿಕ್ಕ ಕಣಗಳಾಗಿ ರೂಪುಗೊಳ್ತವೆ. ಆ ಚಿಕ್ಕ ಚಿಕ್ಕ ಕಣಗಳಾಗಿ ರೂಪುಗೊಳ್ಳೋದ್ರಿಂದ ಅದು ಮಣ್ಣು ನಿರ್ಮಾಣವಾಗೋದಕ್ಕೆ ಒಂದು ಆಧಾರವಾಗಿರುತ್ತೆ. ಹಾಗಾಗಿ ಹರಿಯುವ ನೀರಿದೆಯಲ್ಲ, ಫ್ಲೋಯಿಂಗ್ ವಾಟರ್ ಇದೆಯಲ್ಲ, ಇದು ಮಣ್ಣು ನಿರ್ಮಾಣವಾಗೋದಕ್ಕೆ ಮೂಲ ಕಾರಣವಾಗಿರೋದನ್ನು ನೋಡ್ತೀವಿ. ಹಾಗಾಗಿ ಎ ಅನ್ನೋದು ಸರಿಯಾಗಿದೆ. ಎರಡನೇ ನೋಡಿ, ಬೀಸುವ ಗಾಳಿ. ಈ ಮರುಭೂಮಿಯ ಪ್ರದೇಶದಲ್ಲಿ ಅಥವಾ ಕಾಡು ಎಲ್ಲಿರಲು ಆ ಪ್ರದೇಶದಲ್ಲಿ ಗಾಳಿ ಜೋರಾಗಿ ಬೀಸುತ್ತೆ. ಆ ಬೀಸುವಂತಹ ಗಾಳಿನೂ ಕೂಡ ಏನು ಮಾಡುತ್ತಪ್ಪ ಅಂದರೆ ಈ ಭೂಮಿಯನ್ನು ಸೌಸುತ್ತೆ. ಸೌಸೋದ್ರಿಂದ ಸ್ಮಾಲ್ ಸೆಡಿಮೆಂಟ್ಸ್ ಆಗಿ ಅದು ನಿರ್ಮಾಣಗೊಳ್ಳೋದನ್ನು ನೋಡ್ತೀವಿ. ಹಾಗಾಗಿ ಬೀಸುವ ಗಾಳಿಯು ಕೂಡ ಯಾವುದರ ನಿರ್ಮಾಣಕ್ಕೆ ಕಾರಣವಾಗಿರುತ್ತೆ? ಮಣ್ಣು ನಿರ್ಮಾಣಕ್ಕೆ ಕಾರಣವಾಗಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡಿ, ಜೀವಿಗಳಿಂದ ಶಿಲೆಗಳು ಶಿಥಿಲೀಕರಣಗೊಂಡು, ವೆದರಿಂಗ್ ಆಫ್ ರಾಕ್ಸ್ ಅಂತ ಕರಿತೀವಿ, ಅಥವಾ ಶಿಲೆಗಳು ಶಿಥಿಲೀಕರಣಗೊಂಡು ಈ ಮಣ್ಣು ನಿರ್ಮಾಣಗಳಾಗುತ್ತೆ ಅಥವಾ ಮಣ್ಣು ರೂಪುಗೊಳ್ಳುತ್ತೆ. ಅದು ಕೂಡ ಸರಿಯಾಗಿರುವಂಥದ್ದಾಗಿರುತ್ತೆ. ನೋಡಿ, ಎನು ಸರಿ ಇದೆ, ಬಿನು ಸರಿ ಇದೆ, ಸಿನು ಸರಿ ಇದೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ನದಿಗಳು ಬೆಟ್ಟ ಗುಡ್ಡಗಳಿಂದ ಹರ್ಕೊಂಬರ್ಬೇಕಾದ್ರೆ ಅದು ತುಂಬ ಸ್ಪೀಡಾಗಿ ಹರಿಯುತ್ತೆ ಅಥವಾ ನೀರು ವೇಗವಾಗಿ ಹರಿಯುತ್ತೆ. ಆಗ ಸಾಯಿಲ್ ಎರೋಸನ್ ಆಗುತ್ತೆ, ಸ್ಮಾಲ್ ಸೆಡಿಮೆಂಟ್ಸ್ ಆಗುತ್ತೆ. ಆ ಮಣ್ಣು ಏನಾಗತ್ತಪ್ಪ ಅಂದರೆ ನಿರ್ಮಾಣ ಆಗೋದಕ್ಕೆ ಕಾರಣವಾಗಿರುತ್ತೆ, ಶಿಲೆಗಳು ಶಿಥಿಲೀಕರಣಗೊಳ್ಳುವುದರಿಂದ. ಬೀಸುವ ಗಾಳಿಯಿಂದ ಆಗುತ್ತೆ. ಜೀವಿಗಳಿಂದ ಅಂತ ಪದ ಇದೆಯಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಜೀವಿಗಳು ಅಂತ ನೋಡಿದಾಗ ನೀವು ಎಷ್ಟೇ ದೊಡ್ಡ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ, ಆ ಬಿಲ್ಡಿಂಗ್ ಮೇಲೆ ಇರುವೆಗಳು ಇದ್ದೇ ಇರ್ತವೆ, ಗೊದ್ದಗಳು ಇರ್ತಾವೆ. ಅವು ಏನು ಮಾಡ್ತಾವಪ್ಪ ಅಂದರೆ, ನೀವು ಒಂದು 4-5 ದಿನ ಮನೆ ಬಾಗಿಲು ಹಾಕೊಂಡು ಹೋಗಿ ಆ ಮೂಲೆಯಲ್ಲಿ ನೋಡಿ, ಆಲ್ರೆಡಿ ಮಣ್ಣನ್ನು ತೆಗೆದಿರ್ತಾವೆ. ಅದು ಎಂಥ ಹಾರ್ಡ್ ರಾಕ್ಸ್ ಇರಲಿ, ಕಠಿಣವಾದ ಶಿಲೆ ಇರಲಿ, ಅದನ್ನು ಸೌಸಿ ಅದನ್ನು ಮಣ್ಣಾಗಿ ಪರಿವರ್ತನೆ ಮಾಡ್ತವೆ. ನೆಕ್ಸ್ಟು, ಮನೆ ಹಿಂಭಾಗದಲ್ಲಿ ಅಥವಾ ಮನೆ ಅಕ್ಕಪಕ್ಕ ನೀವೇನಾದ್ರು ಕ್ಲೀನಾಗಿ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಹೆಗ್ಗಣಗಳಾಗಿರ್ಬೋದು, ಇಲಿಗಳು ಸೇರಿಕೊಂಡು ಅದು ಬಿಲ ಕೊರಿತಾವೆ. ಆಗ ಆ ಜಾಗದಲ್ಲಿರುವಂತಹ ಗಟ್ಟಿಯಾದಂತಹ ಶಿಲೆ ಏನಾಗುತ್ತೆ? ಮಣ್ಣಾಗಿ ಪರಿವರ್ತನೆ ಆಗೋದನ್ನು ನೋಡ್ತೀವಿ. ಅಥವಾ ಮರಗಳು ಕೂಡ ಇಲ್ಲಿ ಕೆಲಸ ಮಾಡ್ತವೆ. ಮರಗಳು ಎಂಥ ಹಾರ್ಡ್ ರಾಕ್ಸ್ ಇದ್ರೂ ಕೂಡ ಅದರಲ್ಲಿ ಬೇರನ್ನು ಬಿಡ್ತಾವೆ. ಆ ಬೇರಿನೊಂದಿಗೆ ನೀರನ್ನು ತೆಗೆದುಕೊಂಡು ಹೋಗೋದ್ರಿಂದ ಅದು ಕೂಡ ಏನಾಗುತ್ತೆ? ಮಣ್ಣಾಗಿ ಕನ್ವರ್ಟ್ ಆಗೋದನ್ನು ನೋಡ್ತೀವಿ. ಹಾಗಾಗಿ ಜೀವಿಗಳಿಂದನೂ ಕೂಡ ಏನಾಗುತ್ತೆ? ಜೀವಿಗಳ ಶಿಲೆಗಳ ಶಿಥಿಲೀಕರಣವನ್ನು ಮಾಡ್ತವೆ, ಅದರಿಂದ ಮಣ್ಣು ನಿರ್ಮಾಣವಾಗೋದನ್ನು ನೋಡ್ತೀವಿ. ಹಾಗಾಗಿ ಮೂರೂ ಕೂಡ ಈ ಮಣ್ಣು ರೂಪುಗೊಳ್ಳೋದಕ್ಕೆ ಕಾರಣವಾಗಿರುವಂತಹ ಅಂಶಗಳಾಗಿರ್ತವೆ. ಮೂರನೇದಕ್ಕೆ ಡಿ ಅನ್ನೋದು ಸರಿಯಾದಂಥ ಉತ್ತರ. 4ನೇ ಕ್ವಶನಿಗೆ ಹೋಗೋಣ. ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿದೆ. ನೋಡಿ, ಕೆಲವೊಂದು ಧಾರ್ಮಿಕ ನಂಬಿಕೆಗಳು ಏನಾಗಿರ್ತಾವಪ್ಪ ಅಂದರೆ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಗಿದೆ. ಅಂಥ ಅರಣ್ಯಗಳು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತಾವಂತ ಕೇಳಿರುವಂಥ ಪ್ರಶ್ನೆ. ನೋಡಿ, ಕೆಲವೊಂದು ಮರಗಳನ್ನು ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಹಳ್ಳಿಗಳಲ್ಲಿ ಇಂಥ ಸಂಪ್ರದಾಯ ಬಹಳಷ್ಟು ಇರುತ್ತವೆ. ಆ ಮರಗಳನ್ನು ದೇವರಂತ ಪೂಜೆ ಮಾಡೋದ್ರಿಂದ ಅದನ್ನು ಕಡಿಯೋದಾಗಿರ್ಬೋದು, ಅದನ್ನು ಮುರಿಯೋದಾಗಿರ್ಬೋದು, ಯಾವ ಕ್ರಿಯೆನೂ ಕೂಡ ನಾವು ಮಾಡೋದಿಲ್ಲ. ಹಾಗಾಗಿ ಅಂತಹ ಒಂದು ಕಾಡುಗಳು ಕೂಡ ಕಂಡುಬರ್ತಾವೆ. ಆ ಕಾಡುಗಳನ್ನು ಯಾರೂ ಕೂಡ ಮನುಷ್ಯ ಆ ಕಾಡನ್ನು ಕಡಿಯುವಂಥ ಕೆಲಸ ಮಾಡಲ್ಲ. ಅದು ಅನ್ಯ ಚಟುವಟಿಕೆಗೆ ಅದನ್ನು ಬಳಸೋದಿಲ್ಲ. ಅದನ್ನು ದೇವರ ಕಾಡು ಅಂತಲೂ ಕೂಡ ಕನ್ಸಿಡರ್ ಮಾಡಿ ಆ ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡ್ತಾ ಇರ್ತೀವಿ. ಅಂತಹ ಕಾಡು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರುತ್ತನ್ನುವಂತಹ ಪ್ರಶ್ನೆಯನ್ನು ಕೇಳಿರುವಂಥದ್ದು. ನೋಡಿ ಸ್ನೇಹಿತರೆ, ಅದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ ಅಂತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ನಾಗಬನ ಎನ್ನುವಂಥದ್ದು ಈ ಧಾರ್ಮಿಕ ನಂಬಿಕೆಯಿಂದ ರಕ್ಷಣೆ ಆಗ್ತಾ ಇರುವಂತಹ ಒಂದು ಕಾಡಾಗಿರುತ್ತೆ ಅಥವಾ ಅರಣ್ಯ ಪ್ರದೇಶವಾಗಿರುತ್ತೆ. ಇದು ಸರಿಯಾದಂಥದ್ದು.
ಕೊಡಗು ಜಿಲ್ಲೆಯಲ್ಲಿ ದೇವರ ಕಾಡು ಅಂತ ಇದೆ, ಹೆಸರಲ್ಲೇ ಇದೆ ದೇವರ ಕಾಡು ಅಂತ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆ ದೇವರ ಕಾಡನ್ನು ಕೂಡ ಈ ಒಂದು ಧಾರ್ಮಿಕ ನಂಬಿಕೆಯ ಮೇಲೆ ಅಥವಾ ಆಚರಣೆ ಮೇಲೆ ಅದನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಇದು ಕೂಡ ಸರಿಯಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶ ಇದೆಯಲ್ಲ, ಇದು ವೈಲ್ಡ್ ಲೈಫ್ ಸೆಂಚುರಿ ಲಿಸ್ಟಲ್ಲಿ ಅಂದರೆ ವನ್ಯಜೀವಿ ಧಾಮಗಳ ಪಟ್ಟಿಯಲ್ಲಿರೋದು. ಇದೇನು ಧಾರ್ಮಿಕ ನಂಬಿಕೆಯ ಮೇಲೆ ರಕ್ಷಣೆ ಮಾಡ್ತಾ ಇರುವಂತಹ ಒಂದು ಕಾಡು ಆಗಿರೋದಿಲ್ಲ. ಹಾಗಾಗಿ ಸಿ ಅನ್ನೋದು ಇದಕ್ಕೆ ತಪ್ಪಾಗಿದೆ. ಎ ಮತ್ತು ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಎ ಮತ್ತು ಬಿ ಸರಿ ಅಂತ ನೋಡಿದಾಗ ಎ ಮತ್ತು ಬಿ ಎಲ್ಲಿದೆ ಅಂತ ನಾವು ಹುಡುಕ್ಬೇಕಾಗತ್ತೆ. ಎ ಮತ್ತು ಬಿ ಅನ್ನೋದು 1ನೇ ಆಪ್ಷನ್ ಅಲ್ಲಿ ಕಂಡುಬರುತ್ತೆ. ನೋಡಿ, ಆಪ್ಷನ್ ಫಸ್ಟ್ ಅಲ್ಲಿ ಇರುವಂತದ್ದು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ 4ನೇ ಪ್ರಶ್ನೆಗೆ ಯಾವುದಪ್ಪ ಅಂದರೆ 1 ಅನ್ನೋದು ಸರಿಯಾಗಿರುತ್ತೆ. ಕ್ಲಿಯರಾ? ನೋಡಿ, ಧಾರ್ಮಿಕ ನಂಬಿಕೆಯ ಮೇಲೆ ಅಥವಾ ಆಚರಣೆಯ ಮೇಲೆ ಕರ್ನಾಟಕದಲ್ಲಿ ರಕ್ಷಣೆ ಮಾಡ್ತಾ ಇರುವಂತಹ ಅರಣ್ಯ ಪ್ರದೇಶಗಳು ಯಾವುದು ಅಂತ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ, ಕೊಡಗು ಜಿಲ್ಲೆಯ ದೇವರ ಕಾಡು ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದ ಒಂದು ನಂಬಿಕೆ ಅಥವಾ ಧಾರ್ಮಿಕ ನಂಬಿಕೆಯ ಮೇಲೆ ರಕ್ಷಣೆ ಆಗ್ತಾ ಇರುವಂತಹ ಅರಣ್ಯ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾನೇ ಬರೆದಿರುವಂತಹ ಒಂದು ಬುಕ್ ಇದೆ. ಅದರ ಹೆಸರು ಕರ್ನಾಟಕ ಭೂಗೋಳ ಅಂತ. ಈ ಕರ್ನಾಟಕ ಜಿಯೋಗ್ರಫಿ ಏನು ಕಾನ್ಸೆಪ್ಟ್ ಇದೆಯಲ್ಲ, ಇದರಲ್ಲ 4 ಭಾಗಗಳನ್ನಾಗಿ ಮಾಡಿಕೊಂಡು ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಇದರಲ್ಲಿ ಏನೇನು ಇರ್ತಾವನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳದ ಪರಿಚಯ ಅಂತ ಇದೆ ಇದು. ಈ ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಕರ್ನಾಟಕದ ಭೌಗೋಳಿಕ ಸ್ಥಾನ, ಕರ್ನಾಟಕದ ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ನೈಸರ್ಗಿಕ ಸಂಪನ್ಮೂಲಗಳು, ಹಾಗೆ ಖನಿಜಗಳು, ಬುಡಕಟ್ಟು ಜನಾಂಗಗಳು, ನದಿ ವ್ಯವಸ್ಥೆ ಆಗಿರ್ಬೋದು. ಒಟ್ಟು 17 ಟಾಪಿಕ್ಸ್ಗಳು ಇದರಲ್ಲಿದ್ದಾವೆ. ಅಷ್ಟು ಟಾಪಿಕ್ಸಲ್ಲಿ ಏನು ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದಾವೋ ಅದನ್ನು ಬೇಸಾಗಿ ಇಟ್ಕೊಂಡು NCERT ಆಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಬುಕ್ ಆಗಿರ್ಬೋದು ಅಥವಾ ಬೇರೆ ಆಥರ್ ಬುಕ್ಸ್ ಎಲ್ಲವನ್ನ ಕಲೆಕ್ಟ್ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಬರೆದಿರುವಂತಹ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳು, 31 ಜಿಲ್ಲೆಗಳಿಗೆ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾನೋ ಆ ವಿಷಯಗಳನ್ನು ಒಳಗೊಂಡಂತಹ ಜಿಲ್ಲಾ ಮಾಹಿತಿಯನ್ನು ಕೂಡ ಈ ಬುಕ್ಸಲ್ಲಿ ನಿಮಗೆ ಸಿಗತ್ತೆ. ಅದರ ಜೊತೆಗೆ ಸ್ನೇಹಿತರೆ, ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಅಂತ ಇದಾವೆ, ಹಿಸ್ಟಾರಿಕಲ್ ಪ್ಲೇಸ್ಗಳು. ಯಾವ್ಯಾವ ಐತಿಹಾಸಿಕ ಸ್ಥಳಗಳು ಯಾವ್ಯಾವ ಜಿಲ್ಲೆಯಲ್ಲಿ ಕಂಡುಬರ್ತವೆ, ಆ ಐತಿಹಾಸಿಕ ಸ್ಥಳಗಳ ಇಂಪಾರ್ಟೆಂಟ್ ಏನು ಅನ್ನುವಂತಹ ಮಾಹಿತಿನೂ ಕೂಡ ನಿಮಗೆ ಇದೇ ಬುಕ್ಸಲ್ಲಿ ಲಭ್ಯವಾಗುತ್ತೆ. ಅದರ ಜೊತೆಗೆ ಇದುವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವನ್ UPSC, KPSC, ಗ್ರೂಪ್ ಸಿ, PC, PSI, FDA, STA, AE, JE, ರೈಲ್ವೆ ಆಗಿರ್ಬೋದು, SSC, RRB ಎಲ್ಲ ಎಕ್ಸಾಮಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳಿರುವಂತಹ ಅಷ್ಟು ಪ್ರಶ್ನೆಗಳನ್ನು ಒಳಗೊಂಡಿದೆ. ಅದಕ್ಕೆ ಮತ್ತೆ ಕೀ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ಇವೆಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಬುಕ್ಸೇ ಇದು ಕರ್ನಾಟಕ ಭೂಗೋಳ ಅಂಥೇಳಿ. ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಯೂಸ್ ಆಗುತ್ತೆ ಇದು. ಅಷ್ಟೇ ಅಲ್ಲದೆ GPSTR, HSTR ಅಲ್ಲಂತೂ ಕಂಪಲ್ಸರಿ ಕರ್ನಾಟಕ ಭೂಗೋಳದಲ್ಲಿ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಹಾಗೆ PSTR ಕೂಡ ಜನರಲ್ ಅಂತ GK ಕಾನ್ಸೆಪ್ಟ್ ಇರುತ್ತಲ್ಲ, ಅಲ್ಲೂ ಕೂಡ ನಿಮಗೆ ಯೂಸ್ ಆಗುತ್ತೆ. ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಕೂಡ ಈ ಬುಕ್ಸನ್ನು ನೀವು ತಗೋಬಹುದು. ನೋಡಿ, ಈ ಬುಕ್ಸ್ ನಿಮಗೆ ಬೇಕಿದ್ರೆ ಇಲ್ಲಿರುವಂತಹ ನಂಬರಿಗೆ 9008515660ಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ತಗೊಳ್ಳಿ. ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಅಥವಾ ಪೋಸ್ಟ್ ಮೂಲಕವಾಗಿ ಈ ಬುಕ್ಸನ್ನು ಕಳಿಸಲಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಏನು ಯೂಟ್ಯೂಬನ್ನು ಫಾಲೋ ಅಪ್ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ, ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನೋಡಿ. ಕೊಟ್ಟಿರುವಂತಹ ಸ್ಟೇಟ್ಮೆಂಟಲ್ಲಿ ಯಾವುದು ರಾಂಗ್ ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. 4 ಸ್ಟೇಟ್ಮೆಂಟ್ಗಳಿದ್ದಾವೆ, ಒಂದೊಂದೇ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲೀನಾಗಿ ಓದ್ಕೊಂಡ್ರೆ ನಿಮಗೆ ಆನ್ಸರ್ ನಿಮಗೆ ಸಿಗತ್ತೆ. ಆದರೂ ಒಂದು ಪ್ರಯತ್ನವನ್ನು ನೋಡೋಣ. ನೋಡಿ, ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನು ತಡೆಯಲು ವೆಸ್ಟರ್ನ್ ಘಾಟ್ಸಲ್ಲಿರುವಂತಹ ಒಂದು ಫಾರೆಸ್ಟ್ ಏನಿದೆಯಲ್ಲ ಅದನ್ನು ನಾಶವಾಗ್ತಾ ಇದೆ, ಅದನ್ನು ತಡೆಗಟ್ಟೋದಕ್ಕೋಸ್ಕರ ನೋಡಿ ಪಾಂಡುರಂಗ ಹೆಗಡೆ ಎನ್ನುವರು ಒಂದು ಚಳುವಳಿಯನ್ನು ಪ್ರಾರಂಭಿಸಿದ್ರು. ಆ ಚಳುವಳಿ ಹೆಸರೇನಪ್ಪ ಅಂದರೆ ಅಪ್ಪಿಕೋ ಚಳುವಳಿ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಈ ಚಳುವಳಿ ಪ್ರಾರಂಭವಾಗತ್ತೆ. ಇದು ಸರಿನಾ ತಪ್ಪು ಅನ್ನೋವಂಥದ್ದನ್ನು ನೋಡಬೇಕಾಗತ್ತೆ. ನೋಡಿ, ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಆಗಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲೇ
ಪಾಂಡುರಂಗ ಹೆಗಡೆ ಅವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸ್ಟೇಟ್ಮೆಂಟ್ ಸರಿ ಇದೆ, ಇದರಲ್ಲಿ ಏನು ಕೂಡ ತಪ್ಪಿಲ್ಲ. ಇದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಅಪ್ಪಿಕೋ ಚಳುವಳಿ ಪಿತಾಮಹ ಯಾರಂದ್ರೆ ಪಾಂಡುರಂಗ ಹೆಗಡೆ ಅವರೇ ಆಗಿರ್ತಾರೆ. ಇವರು ಯಾವ ಭಾಗದಲ್ಲಿರ್ತಾರೆ? ವೆಸ್ಟರ್ನ್ ಘಾಟ್ಸು, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಭಾಗದ ಅರಣ್ಯ ಪ್ರದೇಶವನ್ನ ನಾಶವಾಗೋದನ್ನ ತಡೆಗಟ್ಟಿಗೋಸ್ಕರ ಈ ಚಳುವಳಿಯನ್ನ ಪ್ರಾರಂಭಿಸ್ತಾರೆ. ಎರಡನೇ ನೋಡಿ, ಕೇರಳದಲ್ಲಿರುವ ಜೀವ ವೈವಿಧ್ಯತೆ ವೈಲ್ಡ್ ಲೈಫ್ ಅನ್ನ ಕನ್ಸರ್ವೇಷನ್ ಮಾಡಬೇಕು ಅಂತ, ಅಥವಾ ಜೀವ ವೈವಿಧ್ಯ ತಾಣವನ್ನ ಅಲ್ಲಿರುವಂತಹ ಮೌನ ಕಣಿವೆ ಅಂತ ಕಂಡುಬರುತ್ತೆ. ಸೈಲೆಂಟ್ ವ್ಯಾಲಿ ಅಂತ ಪ್ರದೇಶವನ್ನ ರಕ್ಷಿಸಲು. ಮೌನ ಕಣಿವೆ ಅನ್ನುವಂಥದ್ದು ಕೇರಳ ರಾಜ್ಯದಲ್ಲಿರುವಂತಹ ಒಂದು ನ್ಯಾಷನಲ್ ಪಾರ್ಕು ಕೂಡ ಇದೆ, ವೈಲ್ಡ್ ಲೈಫ್ ಸೆಂಚುರಿನೂ ಕೂಡ ಇದೆ, ವನ್ಯಜೀವಿ ಧಾಮ ಇದೆ, ಅಥವಾ ಅಲ್ಲಿ ರಾಷ್ಟ್ರೀಯ ಉದ್ಯಾನವನ ಅನ್ನೋ ಫೇಮಸ್ ಇದೆ. ಯಾವುದು? ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಈಗ ನ್ಯಾಷನಲ್ ಪಾರ್ಕ್ ಅಂದರೆ ಗೊತ್ತಿದೆಯಲ್ವಾ, ವೈಲ್ಡ್ ಲೈಫ್ ಸೆಂಚುರಿ ಇರ್ತವೆ, ಅಲ್ಲಿ ಡೆನ್ ಫಾರೆಸ್ಟ್ ಇರುತ್ತೆ, ದಟ್ಟವಾದ ಅರಣ್ಯ ಪ್ರದೇಶ ಇರುತ್ತೆ. ಅದು ಮಾನವನಿಂದ ರಕ್ಷಣೆ ಆಗಬೇಕಂದ್ರೆ ಆ ಪ್ರದೇಶವನ್ನು ರಕ್ಷಿಸಲು ಮೌನ ಕಣಿವೆ ಹೋರಾಟವನ್ನ ಆರಂಭಿಸಲಾಯಿತು. ಇದು ಸರಿಯಾದಂತಹ ಹೇಳಿಕೆಯಾಗಿರುತ್ತೆ. ಕ್ಲಿಯರಾ? ಮೂರನೇ ನೋಡೋಣ. ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ನೋಡಿ, ಬಿಹಾರ ರಾಜ್ಯದಲ್ಲಿ ಅಲ್ಲೂ ಕೂಡ ಅರಣ್ಯ ಪ್ರದೇಶವನ್ನ ಹಾಳಾಗದಂತೆ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಜಂಗಲ್ ಬಚಾವೋ ಎನ್ನುವಂತಹ ಒಂದು ಆಂದೋಲನವನ್ನ ಪ್ರಾರಂಭಿಸಲಾಯಿತು. ಇದು ಸರಿಯಾಗಿದೆಯೋ ತಪ್ಪಾಗಿದೆ ಅಂದರೆ ಇದು ಕೂಡ ಸರಿಯಾದಂತಹ ಹೇಳಿಕೆಯಾಗಿರುತ್ತೆ. ಜಂಗಲ್ ಬಚಾವೋ ಆಂದೋಲನವನ್ನ ಎಲ್ಲಿ ಪ್ರಾರಂಭಿಸಿತು ಅಂದರೆ ಬಿಹಾರದಲ್ಲಿ. ಬಿಹಾರ ಆದ ನಂತರ ಅದನ್ನು ಜಾರ್ಖಂಡ್, ಒಡಿಶಾ ಭಾಗದಲ್ಲೂ ಕೂಡ ಇದೇ ಒಂದು ಆಂದೋಲನವನ್ನು ಮುಂದುವರಿಸಿರೋದನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ನಾಲ್ಕನೇ ನೋಡಿ, ಹಿಮಾಲಯ ಪ್ರದೇಶದಲ್ಲೂ ಕೂಡ ದಟ್ಟವಾದಂತಹ ಅರಣ್ಯ ಕಂಡುಬರುತ್ತೆ, ಅಲ್ಲಿ ವನ್ಯಜೀವಿಗಳು ಕಂಡುಬರ್ತವೆ. ಆ ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಮೇಧಾ ಪಾಟ್ಕರ್ ಅವರು ಚಿಪ್ಕೋ ಚಳುವಳಿ ಪ್ರಾರಂಭಿಸಿದರು ಅಂತ ಇದೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಹಿಮಾಲಯ ಪ್ರದೇಶ ಓಕೆ, ಹಿಮಾಲಯದ ಅರಣ್ಯ ಪ್ರದೇಶವನ್ನು ಉಳಿಸೋದಕ್ಕೆ ಪ್ರಾರಂಭವಾದ ಚಳುವಳಿ ಯಾವುದಪ್ಪ ಅಂದರೆ ಚಿಪ್ಕೋ ಚಳುವಳಿ. ಇವೆರಡು ಕೂಡ ಸರಿ ಇದೆ. ಆದರೆ ಪರ್ಸನ್ ನೇಮ್ ಅಂತ ಬಂದಾಗ, ವ್ಯಕ್ತಿ ಹೆಸರು ಅಂತ ಬಂದಾಗ ಮೇಧಾ ಪಾಟ್ಕರ್ ಅಂತ ಇದೆಯಲ್ಲ, ಇದು ತಪ್ಪಾಗಿರುವಂತಹ ಹೇಳಿಕೆ ಆಗಿರುತ್ತೆ. ಕ್ಲಿಯರಾ? ಹಾಗಾದರೆ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್. ಏನು ತಪ್ಪಾಗಿದೆ ಇಲ್ಲಿ? ಹಾಗಾದರೆ ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಸುಂದರ್ ಲಾಲ್ ಬಹುಗುಣ್ ಅಂತ. ವ್ಯಕ್ತಿ ಹೆಸರೇನು? ಸುಂದರ್ ಲಾಲ್ ಬಹುಗುಣ್. ನೋಡಿ, ಈ ಸುಂದರ್ ಲಾಲ್ ಬಹುಗುಣ್ ಅವರು ಉತ್ತರಾಖಂಡ್ ರಾಜ್ಯದವರು. ಈ ಉತ್ತರಾಖಂಡ್ ರಾಜ್ಯದಲ್ಲಿ ಹಿಮಾಲಯ ಭಾಗಕ್ಕೆ ಸೇರಿರೋದ್ರಿಂದ ಅಲ್ಲಿ ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡಬೇಕು. ಅಲ್ಲಿ ಹಲವಾರು ಜಲಾಶಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ತೆಹರಿ ಅಂತ ಒಂದು ಡ್ಯಾಮ್ ಇದೆ. ಈ ಭಾಗೀರಥಿ ನದಿಗೆ ಉತ್ತರಾಖಂಡ್ ರಾಜ್ಯದಲ್ಲಿ ತೆಹರಿ ಅಂತ ಜಲಾಶಯ ಕಟ್ಟಿದ್ದಾರೆ. ಆ ತೆಹರಿ ಜಲಾಶಯ ಕಟ್ಟಬಾರ್ದು, ಅಲ್ಲಿನ ವನ್ಯಜೀವಿಗಳಿಗೆ ತೊಂದರೆ ಆಗತ್ತೆ, ಅರಣ್ಯ ನಾಶವಾಗತ್ತೆ ಅಂತ ಹೇಳಿ ಒಂದು ಚಳುವಳಿಯನ್ನು ಪ್ರಾರಂಭಿಸಿದಂಥ ವ್ಯಕ್ತಿಯೇ ಸುಂದರ್ ಲಾಲ್ ಬಹುಗುಣ್ ಅವರು. ಹಾಗಾಗಿ ಅವರ ಮೂವ್ಮೆಂಟ್ ಯಾವುದಪ್ಪ ಅಂದರೆ ಚಿಪ್ಕೋ ಚಳುವಳಿ, ಆ ಚಿಪ್ಕೋ ಮೂವ್ಮೆಂಟ್ ಅಂತ ಕರಿತೀವಿ. ಇದು ಕಾನ್ಸೆಪ್ಟು ಎಲ್ಲವೂ ಸರಿಯಾಗಿದೆ, ಆದರೆ ಪರ್ಸನ್ ಎಂಬಂತ ಬಂದಾಗ ತಪ್ಪಾಗಿರೋದು. ಹಾಗಾದರೆ ಮೇಧಾ ಪಾಟ್ಕರ್ ಯಾರು? ಮೇಧಾ ಪಾಟ್ಕರ್ ಅನ್ನೋರು ನರ್ಮದಾ ಬಚಾವತ್ ಆಂದೋಲನವನ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಮೇಧಾ ಪಾಟ್ಕರ್ ಅವರು. ಈ ಮೇಧಾ ಪಾಟ್ಕರ್ ಅವರು ಈ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕಂಡುಬರುತ್ತೆ, ಹಾಗೆ ಗುಜರಾತ್ ರಾಜ್ಯದಲ್ಲಿ ಆ ನರ್ಮದಾ ನದಿಯ ಭಾಗದಲ್ಲಿ ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕೆನ್ನುವಂತಹ ಒಂದು ಸರ್ಕಾರದ ಯೋಜನೆಗಳಿರ್ತವೆ. ಹಾಗಾದರೆ ಆ ಪ್ರದೇಶ, ನರ್ಮದಾ ನದಿ ಹರಿಯುವಂಥ ಪ್ರದೇಶದಲ್ಲಿ ಡೆನ್ ಫಾರೆಸ್ಟ್ ಇರುವಂಥದ್ದು. ಅಲ್ಲಿ ಏನಾದ್ರು ಜಲಾಶಯವನ್ನು ನಿರ್ಮಿಸಿದ್ರೆ ಅರಣ್ಯ ಪ್ರದೇಶ ನಾಶವಾಗುತ್ತೆ, ವನ್ಯಜೀವಿಗಳ ಮೇಲೆ ಎಫೆಕ್ಟ್ ಆಗತ್ತೆ ಅಂಥೇಳಿ ನರ್ಮದಾ ಬಚಾವತ್ ಆಂದೋಲನ ಅಂಥೇಳಿ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಮೇಧಾ ಪಾಟ್ಕರ್ ಅವರನ್ನು ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಯಾರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಸ್ನೇಹಿತರೆ? ನೋಡಿ, 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ? ಈಗ ನಮ್ಮ ಅಟ್ಮಾಸ್ಫಿಯರ್ ಅಂತ ನೋಡಿದಾಗ ಹಲವಾರು ಅನಿಲಗಳಿಂದ ಆಗಿರುವಂಥದ್ದು. ಅಟ್ಮಾಸ್ಫಿಯರ್ ಹೇಗೆ ಫಾರ್ಮೇಷನ್ ಆಯ್ತಪ್ಪ ಅಂದರೆ ಇದು ಗ್ಯಾಸಸ್ ಇಂದ ಆಗಿರುವಂಥದ್ದು, ಅನಿಲಗಳಿಂದ ನಿರ್ಮಾಣವಾಗಿರುವಂತಹ ಒಂದು ಲೇಯರ್ ಅಥವಾ ಪದರವನ್ನೇ ವಾಯುಮಂಡಲ ಅಂತ ಕರಿತೀವಿ.
ಹಾಗಾದರೆ ಇಲ್ಲಿ ಯಾವ್ಯಾವ ಅನಿಲಗಳು ಕಂಡುಬರ್ತವೆ? ನೈಟ್ರೋಜನ್ ಕಂಡುಬರುತ್ತೆ, ಆಕ್ಸಿಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಆರ್ಗನ್ ಇದೆ, ನಿಯಾನ್ ಅಂತ ಕಂಡುಬರ್ತವೆ, ಹೈಡ್ರೋಜನ್ನು ಕೂಡ ಕಂಡುಬರುವಂಥದ್ದು, ಹೀಲಿಯಂ ಗ್ಯಾಸು ಕೂಡ ಕಂಡುಬರುತ್ತೆ, O3 ಕೂಡ ಕಂಡುಬರುತ್ತೆ. ಇವೆಲ್ಲ ಅನಿಲಗಳಿಂದ ನಿರ್ಮಾಣವಾಗಿರುವಂಥದ್ದೇ ಲೇಯರ್ ಯಾವುದಪ್ಪ ಅಂದರೆ ಅಟ್ಮಾಸ್ಫಿಯರ್. ಈ ಅಟ್ಮಾಸ್ಫಿಯರನ್ನು 5 ಲೇಯರ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. 5 ಲೇಯರ್ ಯಾವ್ಯಾವುದು? ಒಂದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಐನೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್ ಅಂಥೇಳಿ. ನೋಡಿ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ನೆಕ್ಸ್ಟ್ ಮಧ್ಯ ಮಂಡಲ, ನೆಕ್ಸ್ಟ್ ಆಯಾನು ಮಂಡಲ, ಬಾಹ್ಯ ಮಂಡಲ ಅಂತ ಕಂಡುಬರುತ್ತೆ. ಬಾಹ್ಯ ಮಂಡಲ ನೋಡಿ, ಇದು ಟ್ರೋಪೋಸ್ಫಿಯರ್, ಇದು ಸ್ಟ್ರಾಟೋಸ್ಫಿಯರ್, ಇದು ಮೆಸೋಸ್ಫಿಯರ್, ನೆಕ್ಸ್ಟ್ ನೋಡಿ ಐನೋಸ್ಫಿಯರ್, ಇದು ಎಕ್ಸೋಸ್ಫಿಯರ್. ಪರಿವರ್ತನಾ, ಸಮೋಷ್ಣ, ಮಧ್ಯ, ಆಯಾನೋ ಮಂಡಲ, ಬಾಹ್ಯ ಮಂಡಲ. 5 ಲೇಯರ್ಸ್ ಕೂಡ ಯಾವುದರಿಂದ ಆಗಿರೋದು ಅಂತ ಕೇಳಿದಾಗ ಈ ಅನಿಲಗಳಿಂದ ನಿರ್ಮಾಣವಾಗಿರುವಂತಹ ಒಂದು ಪದರಗಳಾಗಿರ್ತವೆ. ಹಾಗಾದ್ರೆ ಇಲ್ಲಿ ಕೇಳಿರೋ ಪ್ರಶ್ನೆ ಏನು? ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಅಂತ ಕೇಳಿದಾಗ ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ 78.08% ಅಂತ ಇದೆ. ಈ 78.08% ಯಾವ ಅನಿಲ ಕಂಡುಬರುತ್ತಪ್ಪ ಅಂದರೆ ನೈಟ್ರೋಜನ್ ಕಂಡುಬರುವಂಥದ್ದು 8. ಓಕೆ, ನೈಟ್ರೋಜನ್ ಸಾರಜನಕ ಕಂಡುಬರುತ್ತೆ. ಹಾಗಾದರೆ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಅನಿಲ ಯಾವುದು ಅಂತ ಕೇಳಿದರೆ ಅದು ನೈಟ್ರೋಜನ್, ಸಾರಜನಕ ಅತಿ ಹೆಚ್ಚು ಕಂಡುಬರುವಂಥದ್ದು. ಸಾರಜನಕ ಅತಿ ಹೆಚ್ಚು ಕಂಡುಬರುತ್ತೆ. ಹೈಯೆಸ್ಟ್ ಗ್ಯಾಸ್ ಇನ್ ಅಟ್ಮಾಸ್ಫಿಯರ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. 78.08% ಅಷ್ಟು ಕಂಡುಬರುತ್ತೆ. ನೆಕ್ಸ್ಟ್ 21.94% ಕಂಡುಬರೋದು O2 ಕಂಡುಬರುತ್ತೆ, ಆಮ್ಲಜನಕ ಕಂಡುಬರುವಂಥದ್ದು. ಯಾವ್ದು ಕಂಡುಬರುತ್ತೆ? ಆಮ್ಲಜನಕದ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ 21.94% ಕಂಡುಬರುತ್ತೆ. ಹಾಗಾದರೆ 0.04% ಇರೋದು ಯಾವುದಪ್ಪ ಅಂದರೆ CO2 ಕಂಡುಬರುವಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಅಂತ ಕೇಳಿದರೆ ಅದು 0.04% ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ 0.93% ಅಷ್ಟು ಯಾವುದು ಕಂಡುಬರುತ್ತಪ್ಪ ಅಂದರೆ ಆರ್ಗನ್ ಕಂಡುಬರುತ್ತೆ. ಯಾವ್ದು ಕಂಡುಬರುತ್ತೆ? ಆರ್ಗನ್ ಅನಿಲ ಕಂಡುಬರುವಂಥದ್ದು 0.93% ಅಷ್ಟು ಕಂಡುಬರುತ್ತೆ. ಈ ರೀತಿ ಯಾವ್ಯಾವುದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಹಿಂದಿನ ಎಕ್ಸಾಮ್ಸಲ್ಲಿ ಇಂಥ ಪ್ರಶ್ನೆಗಳು ಬಂದಿರೋದು ಕೂಡ ಉಂಟು. ನೋಡಿ, ಈಗ ವಾಯುಮಂಡಲದ ಪ್ರಮುಖ 4 ಅನಿಲಗಳನ್ನೇ ಫೋಕಸ್ ಮಾಡಬೇಕು ನಾವು. ನೈಟ್ರೋಜನ್ನು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಆರ್ಗನ್. ಆದರೆ ಮತ್ತೆ ಕೆಲವೊಂದು ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಯಾಗಿ ಕೇಳಿದಾನಂತ ನೋಡ್ಬಿಟ್ರಿ ಇಲ್ಲಿ. ಸೊ ಟಾಪ್ ಇಂದ ಬಾಟಮ್ ಅಥವಾ ಹೈಯೆಸ್ಟ್ ಗ್ಯಾಸ್ ಯಾವುದು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಂತ ಆಪ್ಷನಲ್ಲಿ ಇರ್ತಾವೆ. ಅವಾಗ ನಾವು ಯಾವುದನ್ನು ಫಸ್ಟ್ ಹಾಕಬೇಕು? N2ನ ಫಸ್ಟ್ ಹಾಕ್ತೀವಿ. ಪ್ಲಸ್ ಯಾವುದು? O2 ಅನ್ನು ತಗೊಳ್ತೀವಿ. ಪ್ಲಸ್ ಯಾವುದು? CO2 ತಗೊಳ್ಳಂಗಿಲ್ಲ, AR ತಗೊಳ್ತೀವಿ. ಅಂದರೆ ಆರ್ಗನ್ ಹೈಯೆಸ್ಟ್ ಇರೋವಂಥದ್ದು. ಪ್ಲಸ್ ಅದಾದ ನಂತರದಲ್ಲಿ ಯಾವ್ದು ಬರಬೇಕು? CO2 ಬರಬೇಕು. ಇವು 4 ಅನಿಲಗಳು ಹೆಚ್ಚಿನದಿಂದ ಕಡಿಮೆ ಪ್ರಮಾಣದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಹೈಯೆಸ್ಟ್ ಗ್ಯಾಸ್ ಇನ್ ಅಟ್ಮಾಸ್ಫಿಯರ್ ಅಂತಾನೆ ತೆಗೆದುಕೊಡ್ಬೇಕಾಗತ್ತೆ. ಕ್ಲಿಯರ್ ಸ್ನೇಹಿತರೆ? 6ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ರೈಟ್, ನೆಕ್ಸ್ಟ್ ಹೋಗೋಣ. ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವ ಬೇಸಾಯವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟಾರ್ ಅಂತಾನೆ ಕರಿತೀವಿ ಅದನ್ನು. ಕಾಮನ್ ಆಗಿ ಅಗ್ರಿಕಲ್ಚರ್ ಮಾಡ್ತಾ ಇರ್ತೀವಿ. ನೋಡಿ, ನಮ್ಮ ಹಳ್ಳಿಗಳ ಬಗ್ಗೆನೇ ಮಾತಾಡೋದಾದರೆ, ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ರೈತನೂ ಕೂಡ ತನ್ನ ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೀತಾನೆ. ಆ ಬೆಳೆಗಳನ್ನು ಬೆಳೆಯೋದ್ರಿಂದ 4 ತಿಂಗಳು, 6 ತಿಂಗಳು ಅಥವಾ ವರ್ಷದ ನಂತರ ಲಾಭವನ್ನು ನೋಡಬೇಕಾಗತ್ತೆ. ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದು ಮಳೆಯ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಟ್ಟಾರೆ 6 ತಿಂಗಳು ಅಥವಾ ವರ್ಷದ ನಂತರ ಅದಕ್ಕೆ ಬೇಕಾಗಿರುವಂತಹ ಏನು ಹಣ ಬರುವಂತಹ ಸಾಧ್ಯತೆಗಳು ಇರ್ತವೆ. ಆದರೆ ಅವನ ಜೀವನವನ್ನು ನಡೆಸಬೇಕಲ್ವಾ? ಆ ನಡೆಸೋದಕ್ಕೆ ಆಲ್ಟರ್ನೇಟ್ ಆಗಿರುವಂತಹ ಒಂದು ಉದ್ಯೋಗವನ್ನು ಕೂಡ ಮಾಡ್ತಾ ಇರ್ತಾನೆ. ನೋಡಿ, ಒಂದು ಮನೆ ಇದೆ ಅಂದಾಗ, ಅವನು ರೈತರ ಕುಟುಂಬ ಇದೆ ಅಂದಾಗ ಅಲ್ಲಿ ಕಾಮನ್ ಆಗಿ ದನಗಳನ್ನು ಸಾಕ್ತಾನೆ, ಅದರ ಜೊತೆಗೆ ಕೋಳಿಗಳನ್ನು ಸಾಕ್ತಾನೆ, ಕುರಿಗಳನ್ನು ಕೂಡ ಸಾಕ್ತಾನೆ, ಹಾಗೆ ಜೇನನ್ನು ಕೂಡ ಸಾಕಿರ್ತಾರೆ ಅವರು.
ಮತ್ತು ಮೀನನ್ನು ಕೂಡ ಸಾಕ್ತಾ ಇರ್ತಾರೆ. ಇವು ಎವ್ರಿ ಡೇ ಬಿಸ್ನೆಸ್ ಆಗಿರುತ್ತೆ. ಪ್ರತಿದಿನನೂ ಕೂಡ ಅವರಿಗೆ ಲಾಭ ತರ್ತಾ ಇರುತ್ತೆ. ತನ್ನ ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಕೃಷಿಯಿಂದ ಬರುವಂತಹ ಹಣ ಅವರಿಗೆ ಲಾಭವಾಗುತ್ತೆ ಮತ್ತು ಸೇವಿಂಗ್ಸ್ ಆಗುತ್ತೆ. ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗಿರುತ್ತೆ. ಹಾಗಾಗಿ ಆ ಒಂದು ಬೇಸಾಯ ಪದ್ಧತಿಯನ್ನು ಏನಂತ ಕರಿತೀವಿ ಅನ್ನೋದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ನೋಡಿ, ಸ್ಥಿರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಸ್ಥಿರ ಅಂದರೆ ಏನಪ್ಪ ಅಂದರೆ ಒಂದೇ ಕಡೆ ನೆಲೆ ನಿಂತು ಮಾಡುವಂತಹ ಬೇಸಾಯವನ್ನು. ಈಗ ತನ್ನ ಭೂಮಿ ಒಂದು 5 ಎಕರೆ ಲ್ಯಾಂಡ್ ಇದೆ ಅಂದಾಗ ಅದೇ ಊರಿನಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ. ಅಲ್ಲೇ ಜೀವನ ಪರ್ಯಂತ ಅಲ್ಲೇ ವಾಸವಾಗಿ ನೆಲೆಸಿರುವಂಥದ್ದನ್ನು ಸ್ಥಿರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಅದೇ ಮಿಶ್ರ ಬೇಸಾಯ ಪದ್ಧತಿ ಅಂದ್ರೇನು? ಮಿಕ್ಸೆಡ್ ಫಾರ್ಮಿಂಗ್ ಅಂತ. ಮಿಶ್ರ ಬೇಸಾಯ ಪದ್ಧತಿ ಅನ್ನೋದು ಈ ಡೆಫಿನೇಷನ್ಗೆ ಸೂಟ್ ಆಗುವಂಥದ್ದು. ಅಂದರೆ ಮಿಕ್ಸೆಡ್ ಫಾರ್ಮಿಂಗ್ ಅಂತ ಕೇಳಿದರೆ ಅಗ್ರಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟಾರನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗುವಂಥದ್ದು. ಕೃಷಿಯ ಜೊತೆಗೆ ಕೃಷಿ ಅವಲಂಬಿತ ಕ್ಷೇತ್ರಗಳಾದ ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವ ಬೇಸಾಯವನ್ನು ಏನಂತ ಕರಿತೀವಪ್ಪ ಅಂದರೆ ಮಿಶ್ರ ಬೇಸಾಯ ಆರ್ ಮಿಕ್ಸೆಡ್ ಫಾರ್ಮಿಂಗ್ ಅಂತಾನೆ ಕರೆಯುವಂಥದ್ದು. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಹಾಗೆ ಇಲ್ಲಿ ಜೀವನಾಧಾರ ಬೇಸಾಯ ಪದ್ಧತಿ ಅಂತ ಇರತ್ತೆ ನೋಡಿ. ಏನು ಜೀವನಾಧಾರ ಬೇಸಾಯ ಪದ್ಧತಿ ಅಂದ್ರೆ ಏನು? ತನ್ನ ಕುಟುಂಬ ನಿರ್ವಹಣೆ ಮಾಡೋದಕ್ಕೋಸ್ಕರ ಎಷ್ಟು ದವಸ ಧಾನ್ಯಗಳನ್ನು ಬೇಕೋ, ಫುಡ್ ಕ್ರಾಪ್ಸ್ ಆಗಿರ್ಬೋದು, ಆಯಿಲ್ ಸೀಡ್ಸ್ ಆಗಿರ್ಬೋದು, ಅವುಗಳನ್ನು ವೆಜಿಟೇಬಲ್ ಅಂದರೆ ತರಕಾರಿಗಳನ್ನು ಬೆಳ್ಕೊಂಡು ಕುಟುಂಬ ನಿರ್ವಹಣೆಗೆ ಬೇಕಾಗಿರುವಷ್ಟು ಕೃಷಿ ಉತ್ಪನ್ನಗಳನ್ನು ಮಾಡೋದನ್ನು ಜೀವನಾಧಾರ ಬೇಸಾಯ ಪದ್ಧತಿ ಅಂತ ಕರೆಯುವಂಥದ್ದು. ಇದು ತುಂಬ ಹಳೆಯದಾದಂತಹ ಬೇಸಾಯ ಪದ್ಧತಿ. ಈಗ ಯಾರೂ ಕೂಡ ಜೀವನಾಧಾರ ಬೇಸಾಯ ಪದ್ಧತಿಯನ್ನು ಮಾಡಲ್ಲ. 2 ಎಕರೆ ಭೂಮಿ ಇದೆ ಅಂದರೆ ಅದನ್ನು 1.5 ಎಕರೆ ಕಂಪ್ಲೀಟ್ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ತೋಟವನ್ನು ಮಾಡ್ಬೋದು, ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟವಾಗಿರ್ಬೋದು, ಕಾಫಿ ಬೆಳಿಬೋದು. ಒಟ್ಟಾರೆ ಅದರಿಂದ ಲಾಭ ಬರಬೇಕು. ಮತ್ತು ತನ್ನ ಕುಟುಂಬ ನಿರ್ವಹಣೆಗೆ ಬೇಕಾಗಿರುವಂಥ ಒಂದು 1/2 ಎಕರೆ ಭೂಮಿಯಲ್ಲಿ ತರಕಾರಿ, ಅದರ ಜೊತೆಗೆ ಎಣ್ಣೆ ಕಾಳುಗಳನ್ನು ಬೆಳ್ಕೋಬೋದು, ಹಾಗೆ ಭತ್ತವನ್ನು ಬೆಳಿಬೋದು, ರಾಗಿಯನ್ನು ಕೂಡ ಬೆಳ್ಕೋಬೋದು. ಅದು ತನ್ನ ಕುಟುಂಬಕ್ಕೆ ಬೇಕಾಗಿರೋ ದವಸ ಧಾನ್ಯಗಳನ್ನು. ಸೊ ಈ ರೀತಿ ಮಾಡುವ ಬೇಸಾಯ ಪದ್ಧತಿಯನ್ನು ಏನಂತ ಕರಿತೀವಿ? ಜೀವನಾಧಾರ ಬೇಸಾಯ ಪದ್ಧತಿ ಅಂತಲೇ ಕರೆಯೋದು. ಇದು ಹಳೆಯ ಬೇಸಾಯ ಪದ್ಧತಿ ಆಗಿರುತ್ತೆ. ಓಲ್ಡ್ ಫಾರ್ಮಿಂಗ್ ಅಂತಲೇ ಕರೆಯುವಂಥದ್ದು. ಈಗ ಅಷ್ಟಾಗಿ ಇದು ಕಾಣಿಸೋದಿಲ್ಲ. ಇದು ಭಾರತದಲ್ಲಿ ಎಲ್ಲಿ ಅತಿ ಹೆಚ್ಚು ಕಂಡುಬರುತ್ತಂದರೆ ಒಳನಾಡಿನಲ್ಲಿ, ಇನ್ಲ್ಯಾಂಡಲ್ಲಿ, ಎಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೋ ಆ ಪ್ರದೇಶದಲ್ಲಿ ಇಂಥ ಬೇಸಾಯವನ್ನು ಮಾಡ್ತಾರೆ. ವರ್ಷಕ್ಕೆ ಒಂದೇ ಬೆಳೆಯನ್ನು ಬೆಳೀತಾರೆ, ಮತ್ತು ಇನ್ನು ಉಳಿದಂತಹ ತಿಂಗಳಿನಲ್ಲಿ ಆರಾಮಾಗಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಕಷ್ಟವಾಗಿರುತ್ತೆ. ನಾವು ವರ್ಷದಲ್ಲಿ 2ರಿಂದ 3 ಬೆಳೆ ಬೆಳೆದ್ರೆ ಮಾತ್ರ ನಮಗೆ ಲಾಭ ಸಿಗುವಂಥದ್ದು. ಆದರೆ ಭೂಮಿಯ ಫಲವತ್ತತೆ ಕಳ್ಕೊಂಡ್ರೂ ಪರವಾಗಿಲ್ಲ, ರಾಸಾಯನಿಕ ಗೊಬ್ಬರನೋ ಆರ್ಗ್ಯಾನಿಕನ್ನು ಹಾಕಿ ಅದನ್ನು ಭೂಮಿಯನ್ನು ಫಲವತ್ತಾದಂತಹ ಭೂಮಿಯನ್ನಾಗಿ ಮಾಡಿಕೊಂಡು ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ರೈಟ್? 7ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಮಾನವನ ದೇಹದಲ್ಲಿ ಆಕ್ಸಿಜನ್ ಅನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ವಿಷಕಾರಿ ಅನಿಲ ಯಾವುದು? ಪಾಯ್ಸನ್ ಗ್ಯಾಸ್ ಅಂತಾನೆ ಕರೀತೀವಿ. ಯಾವುದ್ರ ಬಗ್ಗೆ ಎಫೆಕ್ಟ್ ಆಗುತ್ತೆ? ಅದು ಆಕ್ಸಿಜನ್ ಅನ್ನ ಸಪ್ಲೈ ಮಾಡಬೇಕಲ್ಲ, ಬ್ಲಡ್ ಮೂಲಕ, ರಕ್ತದ ಮೂಲಕ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅದನ್ನ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಅದು ಆಕ್ಸಿಜನ್ ಸಪ್ಲೈ ಆಗಕ್ಕೆ ಬಿಡಲ್ಲ ಬಾಡಿಯಲ್ಲಿ. ಅಂತಹ ಒಂದು ಗ್ಯಾಸ್ ಯಾವುದು ಅಂತ ಕೇಳಿರೋದು. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಆಕ್ಸೈಡ್ ಇದೆ, ಕಾರ್ಬನ್ ಮಾನಾಕ್ಸೈಡ್ ಇದೆ, CFC ಅಂತ ಇದೆ, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಹೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಸಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಅಂತ. ಈ ಕಾರ್ಬನ್ ಮಾನಾಕ್ಸೈಡ್ ಅನ್ನುವಂತಹ ಅನಿಲ ಹೇಗೆ ಬಿಡುಗಡೆ ಆಗತ್ತಪ್ಪ ಅಂದರೆ, ಈ ಪೆಟ್ರೋಲ್ ಅಥವಾ ಡೀಸೆಲನ್ನು ವಾಹನಗಳಲ್ಲಿ ಬಳಕೆ ಮಾಡ್ತೀವಿ ನಾವು. ಬಳಕೆ ಮಾಡಬೇಕಾದ್ರೆ ಅದು ಕಂಪ್ಲೀಟ್ ಬರ್ನ್ ಆಗಲ್ಲ, ಅಪೂರ್ಣವಾಗಿ ಏನಾಗಿರುತ್ತೆ, ಅದು ಸುಟ್ಟಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಹೊಗೆ ಬರುತ್ತೆ ನೋಡಿ, ಕಪ್ಪಗೆ ಹೊಗೆ ಬರುತ್ತೆ. ನೀವೇನಾದ್ರು ಬೈಕಲ್ಲೋ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಟ್ರಕ್ಕೋ ಅಥವಾ ಬಸ್ಸು ಏನೋ ಬಂತಂದರೆ ಒಂದೇ ಸಲ ಹೊಗೆ ಬಿಡತ್ತೆ ನೋಡಿ, ಆ ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಅದರಿಂದ ಈ ವಾತಾವರಣದ ಮೇಲೆ ಅತಿ ಹೆಚ್ಚು ಎಫೆಕ್ಟ್ ಆಗುತ್ತೆ. ಆ ಗ್ಯಾಸ್ ಯಾವುದಪ್ಪ ಅಂದರೆ ಕಾರ್ಬನ್ ಮಾನಾಕ್ಸೈಡ್ ಅಂಥೇಳಿ. ಅಪೂರ್ಣವಾಗಿ ಸುಡುವುದರ ಮೂಲಕ ಪೆಟ್ರೋಲ್ ಡೀಸೆಲ್ಗಳು ಈ ಒಂದು ಅನಿಲ ಬಿಡುಗಡೆ ಆಗತ್ತೆ. ಹಾಗಾಗಿ ಈ ಅನಿಲ ನಮ್ಮ ಬಾಡಿಗೆ ಸೇರ್ತಂದ್ರೆ ಅದರಿಂದ ಏನು ತೊಂದರೆ ಆಗುತ್ತೆ? ಆಕ್ಸಿಜನ್ ಅನ್ನ ಸಾಗಿಸುವ ರಕ್ತದ ಸಾಮರ್ಥ್ಯವನ್ನ ಏನು ಮಾಡುತ್ತೆ? ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಇದೇ ಒಂದು ಅನಿಲದಿಂದ ನೋಡ್ತೀವಿ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋಂಥದ್ದು ವಾತಾವರಣದಲ್ಲಿ ಹೆಚ್ಚಾದರೆ ಗ್ಲೋಬಲ್ ವಾರ್ಮಿಂಗ್ ಆಗತ್ತೆ.
ಜಾಗತಿಕ ತಾಪಮಾನದ ಪ್ರಮಾಣ ಹೆಚ್ಚಾಗತ್ತೆ. ನಮ್ಮ ಧ್ರುವ ಪ್ರದೇಶಗಳಲ್ಲಿರುವಂತಹ ಎರಡೂ ಪೋಲಲ್ಲಿರುವಂತಹ ಏನಿದೆ ಇಲ್ಲೂ ಐಸ್ ಕ್ಯಾಪ್ಗಳು, ಅಂದರೆ ಇವೆಲ್ಲ ಮಂಜುಗಡ್ಡೆಗಳು ಇರ್ತವೆ. ಅವು ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂದರೆ ಕರಗಿಬಿಟ್ಟು ಸಾಗರ ಅಥವಾ ಸಮುದ್ರದ ನೀರಿನ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗತ್ತೆ. ಓಷಿಯನ್ ಸಿ ವಾಟರ್ ಏನಾಗುತ್ತೆ, ರೈಸ್ ಆಗುತ್ತೆ. ಅದರ ಎಫೆಕ್ಟಿಂದ ಏನಾಗುತ್ತೆ, ಭೂಭಾಗಗಳು ಮುಳುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ನೋಡ್ತೀವಿ. ಅದು ಯಾವುದರಿಂದ ಆಗುವಂಥದ್ದು, ಕಾರ್ಬನ್ ಡೈಆಕ್ಸೈಡ್ನಿಂದ ಆಗೋದನ್ನು ನೋಡ್ತೀವಿ. ಹಾಗೆ CFC ಅನಿಲ ಕಂಡು ಬರುತ್ತಲ್ಲ, ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನುವಂಥದ್ದು, ಈ ಅನಿಲದಿಂದ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿರುವಂತಹ ಓಝೋನ್ ಲೇಯರ್ ಅನ್ನುವಂಥದ್ದು ನಾಶವಾಗೋದನ್ನು ಕೂಡ ನೋಡ್ತೀವಿ. ಅಥವಾ ಓಝೋನ್ ಲೇಯರ್ ಏನಾಗತ್ತಪ್ಪ ಅಂದರೆ ಹೋಲ್ ಆಗತ್ತೆ. ಆ ಓಝೋನ್ ಹೋಲ್ ಆಗೋದಕ್ಕೆ ಕಾರಣವಾಗಿರುವಂತಹ ಅನಿಲ ಯಾವುದಪ್ಪ ಅಂದರೆ ಅದು CFC, ಕ್ಲೋರೋಫ್ಲೋರೋ ಕಾರ್ಬನ್ ಅಂತಾನೆ ಕರಿತೀವಿ. ಓಝೋನ್ ಏನಾದ್ರು ಹೋಲ್ ಆಯ್ತಂದ್ರೆ ಸೂರ್ಯನಿಂದ ಬರುವಂತಹ ಕಿರಣಗಳು ಯಾವ ರೇಸ್ ಬರ್ತವೆ, UV ರೇಸ್ಗಳು ಬರ್ತಾವೆ. ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ, ನೇರಳಾತೀತ ಕಿರಣಗಳು. ಆ ನೇರಳಾತೀತ ಕಿರಣಗಳು ಓಝೋನ್ ಲೇಯರ್ ಹೋಲ್ ಆಯ್ತಂದ್ರೆ ನೇರವಾಗಿ ಭೂಮಿಗೆ ಬರ್ತಾವೆ. ಆ ಬರುವಂಥ ಸಂದರ್ಭದಲ್ಲಿ ನಮ್ಮ ಸ್ಕಿನ್ ಮೇಲೆ ಏನಾದ್ರು ಬಿತ್ತಂದರೆ ಸ್ಕಿನ್ ಏನಾಗುತ್ತೆ, ಬರ್ನ್ ಆಗುತ್ತೆ. ಅಥವಾ ಸ್ಕಿನ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಓಝೋನನ್ನು ರಕ್ಷಣೆ ಮಾಡಬೇಕಂದ್ರೆ ಯಾವ ಗ್ಯಾಸನ್ನು ಕಡಿಮೆ ಮಾಡಬೇಕು, CFC ಅನಿಲವನ್ನು ಕಡಿಮೆ ಮಾಡಬೇಕಾಗತ್ತೆ. ನೋಡಿ, ಇಷ್ಟು ಕೂಡ ಇಂಪಾರ್ಟೆಂಟ್ ಗ್ಯಾಸ್ ರಿಲೇಟೆಡ್ ಕಾನ್ಸೆಪ್ಟು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. 8ನೇ ಪ್ರಶ್ನೆಗೆ C ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. 9ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸೌರಮಂಡಲದ ಸದಸ್ಯ ಅಲ್ಲ, ಮೆಂಬರ್ ಯಾವುದು ಅಲ್ಲ ಅಂತ ಕೇಳಿರುವಂಥದ್ದು. ಸೋಲಾರ್ ಸಿಸ್ಟಮಲ್ಲಿ ಈ 4 ಏನು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಲಿಸ್ಟಲ್ಲಿ ಇಲ್ಲ ಅನ್ನೋದು ಗೊತ್ತಿರಬೇಕು. ನೋಡಿ, ಕ್ಷುದ್ರ ಗ್ರಹಗಳು ಸೌರಮಂಡಲದಲ್ಲಿದ್ದಾವಂದರೆ ಅವು ಇರುವಂಥದ್ದು. ಹಾಗೆ ಸ್ಯಾಟಲೈಟ್ಸ್ಗಳು, ಅಸ್ಟೆರಾಯ್ಡ್ಸ್ ಅಂತ ಕರಿತೀವಿ, ಕ್ಷುದ್ರ ಗ್ರಹಗಳು. ಉಪಗ್ರಹಗಳು, ಸ್ಯಾಟಲೈಟ್ಸು ಲಿಸ್ಟಲ್ಲಿದ್ದಾವಂದರೆ ಅದು ಸೋಲಾರ್ ಸಿಸ್ಟಮಲ್ಲೇ ಕಂಡುಬರೋದು. ಕಾಮೆಟ್ಸು ಕೂಡ, ಧೂಮಕೇತುಗಳು ಕೂಡ ಸೌರಮಂಡಲದಲ್ಲೇ ಕಂಡುಬರುವಂಥದ್ದು. ಆದರೆ ನಕ್ಷತ್ರ ಪುಂಜಗಳು ಕಂಡುಬರಲ್ಲ. ನಕ್ಷತ್ರ ಪುಂಜ ಅಥವಾ ತಾರಾಮಂಡಲ ಅಂದರೆ ಗ್ಯಾಲಕ್ಸಿ ಅಂತ. ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಇರೋದು ಒಂದು ಗ್ಯಾಲಕ್ಸಿಯಲ್ಲಿ. ಯಾವ ಗ್ಯಾಲಕ್ಸಿಯಲ್ಲಿ ಕಂಡುಬರುತ್ತೆ, ಈಗ ಇದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ತಗೊಳ್ಳೋಣ, ಹಾಲು ಹಾದಿ ಗ್ಯಾಲಕ್ಸಿ. ಆ ಹಾಲು ಹಾದಿ ಗ್ಯಾಲಕ್ಸಿಯಲ್ಲಿ ಸೂರ್ಯ ಒಂದು ಕಡೆ ಇರುವಂಥದ್ದು, ಆ ಸೂರ್ಯನ ಸುತ್ತ ಇವಿಷ್ಟು ಆಕಾಶಕಾಯಗಳು ಸುತ್ತರಿತಾ ಇರುವಂಥದ್ದು. ಅರ್ಥ ಆಯ್ತಲ್ಲ? ಹಾಗಾದರೆ ಗ್ಯಾಲಕ್ಸಿ ಅನ್ನುವಂಥದ್ದು ಯಾವುದರಲ್ಲಿ ಕಂಡುಬರಲ್ಲ, ಸೌರಮಂಡಲದ ಮೆಂಬರ್ ಅಲ್ಲ, ಸದಸ್ಯ ಅಲ್ಲ ಅಂತ ತಗೊಳ್ತೀವಿ. ಹಾಗಾಗಿ 3ನೇದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪಲ್ಲೂ ಕೂಡ ನೋಡ್ಬೋದು. ಸೋಲಾರ್ ಸಿಸ್ಟಮ್ ಅಂತ ಕೇಳಿದಾಗ 8 ಗ್ರಹಗಳು ಪಟ್ಟಿಯನ್ನು ನೋಡ್ತೀವಿ. ಆಸ್ಟೆರಾಯ್ಡ್ಸ್ಗಳು ಕಂಡುಬರ್ತವೆ, ಕ್ಷುದ್ರ ಗ್ರಹಗಳನ್ನು ಪಟ್ಟಿಯನ್ನು ನೋಡ್ತೀವಿ. ಹಾಗೆ ಕಾಮೆಟ್ಸ್ ಅಂತ ಕಂಡುಬರ್ತವೆ, ಧೂಮಕೇತುಗಳು ಕಂಡುಬರ್ತವೆ. ಹಾಗೆ ಕುಬ್ಜ ಗ್ರಹ, ಪ್ಲೂಟೋನು ಕೂಡ, ಡಾರ್ಫ್ ಪ್ಲಾನೆಟು ಕೂಡ ಇಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಬಟ್ 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ C ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಾಗಿಲ್ಲ, ಅಂದರೆ ಸೋಲಾರ್ ಸಿಸ್ಟಮಲ್ಲಿ ಯಾವುದು ಪ್ಲಾನೆಟ್ಸ್ ಅಲ್ಲ ಅಂತ ಕೇಳಿರುವಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಇಲ್ಲೇ ನೋಡಿಬಿಡಿ. ಸೋಲಾರ್ ಸಿಸ್ಟಮಲ್ಲಿ ಯಾರ್ಯಾರು ಪ್ಲಾನೆಟ್ ಇರುವಂಥದ್ದು ಈ ಪಿಕ್ಚರನ್ನು ನೋಡಿದರೆ ಆಮೇಲೆ ಆನ್ಸರ್ ಮಾಡ್ಬೋದು. ನೋಡಿ, ಮರ್ಕ್ಯೂರಿ, ಬುಧ, ವೀನಸ್, ಶುಕ್ರ ಗ್ರಹ, ಭೂಮಿ, ಆರ್ಥರ್, ಓಕೆ, ಮಾರ್ಸ್, ಮಂಗಳ ಗ್ರಹ. ಅದಾದ ನಂತರ ಜುಪಿಟರ್, ಗುರುಗ್ರಹ, ಸ್ಯಾಟ್ರನ್, ಶನಿ ಗ್ರಹ ಆಗಿರುತ್ತೆ, ಯುರೇನಸ್ ಮತ್ತು ನೆಪ್ಚೂನ್ ಅಂತ. ಇವು 8 ಕೂಡ ಗ್ರಹಗಳು, 8 ಪ್ಲಾನೆಟ್ಸ್ ಇನ್ ಸೋಲಾರ್ ಸಿಸ್ಟಮ್. ಇಲ್ಲಿ ಪ್ರಶ್ನೆಗೆ ಹೋಗೋಣ. ಯಾವುದು ಸೂರ್ಯನ ಗ್ರಹವಾಗಿಲ್ಲ ಅಂತ ಕೇಳಿದರೆ ಬುಧ ಇದೆ ಗ್ರಹ, ಶನಿನೂ ಕೂಡ ಗ್ರಹ, ಭೂಮಿನೂ ಕೂಡ ಗ್ರಹ. ಆದರೆ ಯಾವುದಲ್ಲ, ಸೀರಿಯಸ್ ಅನ್ನುವಂಥದ್ದು. ಹಾಗಾದರೆ ಸೀರಿಯಸ್ ಅನ್ನೋದು ಏನದು, ಅದೊಂದು ನಕ್ಷತ್ರ. ಸೀರಿಯಸ್ ಅನ್ನೋದು ಏನದು, ಸ್ಟಾರ್ ಅಂತ ಕರಿತೀವಿ. ಇದೊಂದು ನಕ್ಷತ್ರ. ಯಾವ ಕೆಟಗರಿಗೆ ಸೇರುತ್ತೆ ನಕ್ಷತ್ರ? ನೋಡಿ, ವಿಶ್ವದಲ್ಲೇ ಅತಿ ಹೊಳಪಿನ ನಕ್ಷತ್ರ ಯಾವುದಪ್ಪ ಅಂದರೆ ಸೀರಿಯಸ್. ಬ್ರೈಟೆಸ್ಟ್ ಸ್ಟಾರ್ ಇನ್ ಯೂನಿವರ್ಸ್ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ನಾವು ಯಾವುದನ್ನು ಆನ್ಸರ್ ಮಾಡಬೇಕಾಗುತ್ತೆ, ಸೀರಿಯಸ್. ಸೀರಿಯಸ್ ಅನ್ನೋವಂಥದ್ದು ಒಂದು ನಕ್ಷತ್ರ. ಸೂರ್ಯ ಹೇಗೋ ನಕ್ಷತ್ರ, ಹಾಗೆ ಸೀರಿಯಸ್ಸು ಕೂಡ ಒಂದು ನಕ್ಷತ್ರವಾಗಿರುತ್ತೆ. ಇದು ಬ್ರೈಟೆಸ್ಟ್ ಸ್ಟಾರ್ ಇನ್ ಯೂನಿವರ್ಸ್, ಸೌರ ವ್ಯೂಹದಲ್ಲೇ ಅತಿ ಹೊಳಪಿನ ನಕ್ಷತ್ರ ಯಾವುದಪ್ಪ ಅಂದರೆ ಅದು ಸೀರಿಯಸ್ ಅಂತಾನೆ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಇವು ಸೋಲಾರ್ ಸಿಸ್ಟಮ್ ರಿಲೇಟೆಡ್ ಕಾನ್ಸೆಪ್ಟು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ EVS ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಸ್ನೇಹಿತರೆ, ನೀವು ಕೂಡ ಚೆಂದ ಓದಿ ಬರ್ತಾ ಇರುವಂತಹ
ಈ ಹೊಸ ವರ್ಷ ಅನ್ನೋಂಥದ್ದು ನಿಮಗೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಸೊ ಎಲ್ಲರೂ ಕೂಡ ಸಕ್ಸಸ್ ಆಗ್ರಿ, ಜಾಬನ್ನು ತೆಗೆದುಕೊಳ್ರಿ. 2026ರಲ್ಲಿ ನೀವೆಲ್ಲರೂ ಕೂಡ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕನ್ನೋದೇ ನಮ್ಮ ಆಶಯವಾಗಿರುತ್ತೆ. ಅದಕ್ಕೆ ಪೂರಕವಾದಂತಹ ವೀಡಿಯೋಸನ್ನು ನಾವು ಬಿಡ್ತಾ ಇರ್ತೀವಿ. ವೀಡಿಯೋಸನ್ನು ವಾಚ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ನೀವು ಏನು ಕಾಮೆಂಟ್ ಮಾಡ್ತಿರೋ ಅದರ ಮೇಲೆ ನಮ್ಮ ಕ್ಲಾಸು ಕೂಡ ಇರ್ತಾವಂತ ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.